ಪ್ರಿಯ ವೀಕ್ಷಕರೇ ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಚಿದಾನಂದ ಪಟೇಲ್. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ರಾಜಕೀಯ ತಲ್ಲಣ ಉಂಟಾಗಿರುವಂಥದ್ದು. ಈ ರಾಜಕೀಯ ತಲ್ಲಣ ಉಂಟಾಗಲಿಕ್ಕೆ ಕಾರಣ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕಾರಣಕರ್ತ ಆಗಿರ್ತಕ್ಕಂಥದ್ದು. ಒಂದು ಕಡೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥರವರು ಗೆಲ್ತಾರಾ ಸೋಲ್ತಾರಾ, ಅಥವಾ ಗೆದ್ದರೆ ಎಷ್ಟು ಹೋಟೆಲ್ ಗೆಲ್ತಾರೆ, ಸೋತ್ರೆ ಎಷ್ಟು ಹೋಟೆಲ್ ಸೋಲ್ತಾರೆ, ಸಮರ್ಥ್ ಗೆಲುವಿಗೆ ಕಾರಣವೇನು, ಸೋಲಿಗೆ ಯಾರು ಕಾರಣ, ಮತ್ತು ಸಮರ್ಥ್ ಸೋಲಿಗೆ ಯಾರೆಲ್ಲ ಕಾಂಗ್ರೆಸ್ನ ನಾಯಕರುಗಳು ಕೆಲಸ ಮಾಡಿದರು, ಮತ್ತು ಸಮರ್ಥ್ ವಿರೋಧಿಗಳಿಗೆ ಯಾರೆಲ್ಲ ಫಂಡಿಂಗ್ ಮಾಡಿದರು, ಮತ್ತು ಸಮರ್ಥ್ ಸೋಲಿಗಾಗಿ ಏನೆಲ್ಲ ಸ್ಟ್ರಾಟಜಿ ಮಾಡಿದರು ಅನ್ನೋದು ಅತಿ ದೊಡ್ಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಮತ್ತು ದಾವಣಗೆರೆ ಉಪಕದನದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆಂಬ ಗಂಭೀರ ಆರೋಪ ಇದೀಗ ಕೇಳಿ ಬರ್ತಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತರ ಚಾಂಪಿಯನ್ ಎಂದು ಕರೆಸಿಕೊಳ್ತಕ್ಕಂಥ ರಾಜ್ಯದ ಅಲ್ಪಸಂಖ್ಯಾತರ ನಾಯಕ ಸಚಿವ BZ ಜಮೀರ್ ಅಹಮದ್ ಮೇಲೆ ಗಂಭೀರವಾದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇದರ ಬೆನ್ನಲ್ಲೇ MLCಯೂ ಆಗಿರ್ತಕ್ಕಂಥ, ಮುಖ್ಯಮಂತ್ರಿಗಳ ಅತ್ಯಾಪ್ತರು ಆಗಿರ್ತಕ್ಕಂಥ ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯೂ ಆಗಿರ್ತಕ್ಕಂಥ ನಜೀರ್ ಅಹಮದ್ ಮೇಲೂ ಕೂಡ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಎಲ್ಲದಕ್ಕೂ ಮುಂಚಿತವಾಗಿ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಹಾಗೂ MLC ಆಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಮೇಲೂ ಕೂಡ ಆರೋಪ ಕೇಳಿ ಬಂದಿರುವಂಥದ್ದು. ಇದೀಗ ಅವರ ತಲೆದಂಡ ಕೂಡ ಆಗಿರ್ತಕ್ಕಂಥದ್ದು. ಸಾದಿಕ್ ಪೈಲ್ವಾನ್ರವರು ಕಣಕ್ಕಿಳಿಯಲು ಪ್ರಮುಖ ಕಾರಣಕರ್ತರೆ ನಜೀರ್ ಅಹಮದ್, BZ ಜಮೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್ ಎಂಬ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಸ್ವತಃ ಸಾದಿಕ್ ಪೈಲ್ವಾನ್ ಅವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಬಳಿ ನಾನು ನಾಮಪತ್ರ ಸಲ್ಲಿಸಲಿಕ್ಕೆ BZ ಜಮೀರ್ ಅಹಮದ್ ಕಾರಣ, ನಜೀರ್ ಅಹಮದ್ ಕಾರಣ ಮತ್ತು ಅವರ ಕಾರಣಕ್ಕಾಗಿ ನಾನು ನಾಮಿನೇಷನ್ ಮಾಡಿದೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಒಂದು ಭಾಗ. ಮತ್ತೊಂದು ಕಡೆ ಕಾಂಗ್ರೆಸ್ನ ವಿರೋಧಿ ಪಾಳೆಯದ STP ಅಭ್ಯರ್ಥಿಯ ಪರವಾಗಿ ಪರೋಕ್ಷವಾಗಿ ಕೆಲಸವನ್ನು ಮಾಡಿದ್ದಾರೆ. ಸ್ವತಃ BZ ಜಮೀರ್ ಅಹಮದ್ರವರು STP ಅಭ್ಯರ್ಥಿಗೆ ಸುಮಾರು 10 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಅಂತೇಳಿ ಗುರುತರವಾದ ಗಂಭೀರವಾದ ಆರೋಪ ಅವರ ಮೇಲೆ ಕೇಳಿ ಬಂದಿರತಕ್ಕಂಥದ್ದು. ಇದರ ನಡುವೆ ಅಲ್ಪಸಂಖ್ಯಾತ ಮತಗಳು ಸಮರ್ಥಕ್ಕೆ ಬೀಳದಂತೆ ಚದುರಿಸಲು ಕೂಡ ಮತ್ತು ಮತ ವಿಭಜನೆಗೂ ಕೂಡ ನಜೀರ್ ಅಹಮದ್, ಅಬ್ದುಲ್ ಜಬ್ಬಾರ್, ಜಮೀರ್ ಅಹಮದ್ ಅವರು ಕೆಲಸ ಮಾಡಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಆರೋಪಕ್ಕೆ ತಕ್ಕಂತೆ AICC ಕಾರ್ಯದರ್ಶಿ ಕೂಡ ಇದೀಗ ದೂರನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಇದೀಗ ಹೈಕಮಾಂಡ್ಗೆ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ವರದಿಯ ಮೊದಲ ಭಾಗವಾಗಿ MLC ಹಾಗೂ ರಾಜ್ಯ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆಯನ್ನು ಬಿಸಾಕಿದ್ದಾರೆ ಮತ್ತು ಇದು ಒಂದು ರೀತಿ ಪರೋಕ್ಷವಾಗಿ ತಲೆದಂಡ ಅಂತಲೇ ಹೇಳಲಾಗ್ತಿದೆ. ಮತ್ತೊಂದು ಕಡೆ BZ ಜಮೀರ್ ಅಹಮದ್ ಮೇಲೆ ಕೂಡ ಗಂಭೀರ ಆರೋಪ ಬಂದಿರುವಂಥದ್ದು. ಹೈಕಮಾಂಡ್ಗೆ ವರದಿಯನ್ನು ಕಳಿಸಿಕೊಡಲಾಗಿದೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ನಜೀರ್ ಅಹಮದ್ರವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ಕೊಡಬೇಕಂತೇಳಿ ಸ್ವತಃ ಸುರ್ಜೇವಾಲರವರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಅವರ ತಲೆದಂಡ ಕೂಡ ಬಹುತೇಕ ನಿಶ್ಚಿತ. ಅವರು ಕೂಡ ರಾಜೀನಾಮೆ ಕೊಡೋದು ಖಚಿತ. ಎಲ್ಲದರ ನಡುವೆ ಕೂಡ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರೇ ಮತದಾರರು. ಅಲ್ಪಸಂಖ್ಯಾತರ ಕಾರಣದಿಂದಲೇ ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸುಮಾರು 60ರಿಂದ 70 ವಿಧಾನಸಭಾ ಕ್ಷೇತ್ರಗಳು ಗೆಲ್ಲಲಿಕ್ಕೆ ಕಾರಣ ಆಯಿತು. ಕಳೆದ ಲೋಕಸಭೆಯಲ್ಲಿ 9 ಲೋಕಸಭಾ ಸ್ಥಾನವನ್ನು ಗೆಲ್ಲಕ್ಕೆ ಕೂಡ ಅಲ್ಲೂ ಕೂಡ ಅಲ್ಪಸಂಖ್ಯಾತರ ಪಾತ್ರ ಅತಿ ದೊಡ್ಡದ್ದು. ಜೊತೆಗೆ ಕಾಂಗ್ರೆಸ್ನ ಕಟ್ಟಾಳು ಮತ್ತು ಕಾಂಗ್ರೆಸ್ನ ಕೈಹಿಡಿಯವರೇ ಅಲ್ಪಸಂಖ್ಯಾತರು. ಆದರೆ ಈ ಬಾರಿ ದಾವಣಗೆರೆಯಲ್ಲಿ ಉಪಚುನಾವಣೆಯಲ್ಲಿ ಸುಮಾರು 80ರಿಂದ 85 ಸಾವಿರ ಮತದಾರರಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಬೇಕಂತೇಳಿ ಆರಂಭದಲ್ಲೇ ಕೂಗು ಕೇಳಿ ಬಂದಿತ್ತು. ಆರಂಭದಲ್ಲಿ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ಕೊಡಿ ಅಂತೇಳಿ ಜಮೀರ್ ಅಹಮದ್ರವರು ಅಲ್ಪಸಂಖ್ಯಾತರ ಸಭೆಯಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬಳಿ ತಮ್ಮ ಧ್ವನಿಯನ್ನು ಏರು ಧ್ವನಿಯಲ್ಲಿ ಏರಿಸಿದರು. ಜೊತೆಗೆ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರಿಂದ ತೆರವಾದ ಸ್ಥಾನವನ್ನು ಅವರದೇ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ತೀರ್ಮಾನ ಆಗಿತ್ತು. ಅದಕ್ಕೂ ಮುಂಚಿತವಾಗಿ SS ಮಲ್ಲಿಕಾರ್ಜುನರವರು ಪರೋಕ್ಷವಾಗಿ ಹೈಕಮಾಂಡ್ಗೆ ಸೆಡ್ಡು ಹೊಡೆದಿದ್ರು. ಹೈಕಮಾಂಡ್ ಅಧಿಕೃತ ಅಭ್ಯರ್ಥಿಯನ್ನು ಘೋಷಿಸುವ ಮೊದಲೇ SS ಮಲ್ಲಿಕಾರ್ಜುನರವರು ಕಾಂಗ್ರೆಸ್ನ ಸಂಸದೆಯೂ ಆಗಿರ್ತಕ್ಕಂಥ, ಅವರ ಪತ್ನಿಯೂ ಆಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನರವರ ಮುಖಾಂತರ ತಮ್ಮ ಪುತ್ರ ಸಮರ್ಥರವರನ್ನು ಕಳಿಸಿಕೊಟ್ಟು ನಾಮಪತ್ರವನ್ನು ಸಲ್ಲಿಸಿದರು. ಆ ಮುಖಾಂತರ ಹೈಕಮಾಂಡ್ ನಾಮಪತ್ರಕ್ಕೆ ಸೂಚಿಸದೆ ಅಥವಾ B ಫಾರ್ಮ್ ಕೊಡದೆ ಮೊದಲೇ ನಾಮಪತ್ರವನ್ನು ಸಲ್ಲಿಸುವ ಮುಖಾಂತರ ಅವರು ಕೂಡ ಪರೋಕ್ಷವಾಗಿ ಇದೊಂಥರ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ರೀತಿಯಲ್ಲಿ ಕೂಡ ಸ್ಟ್ರಾಟಜಿಯನ್ನು ಮಾಡಿದರು. ಅಂತಿಮವಾಗಿ ಟಿಕೆಟ್ ಪಡೆಯಲು ಕೂಡ ಯಶಸ್ವಿಯಾದರು. ಅದರ ಹಿಂದೆ ಹಲವಾರು ನಾನಾ ಕಾರಣಗಳಿದ್ದರು. ಅದು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಶಾಮನೂರು ಶಿವಶಂಕರಪ್ಪನವರ ಸ್ನೇಹ ಕೂಡ ಅಲ್ಲಿ ಪರೋಕ್ಷವಾಗಿ ವರ್ಕೌಟ್ ಆಯಿತು ಅಂತ ಕೂಡ ಕೇಳಿ ಬಂದಿರತಕ್ಕಂಥದ್ದು.
ಅದಾದ ನಂತರ ಮಲ್ಲಿಕಾರ್ಜುನರವರ ಪುತ್ರ ಪ್ರಭಾ ಮಲ್ಲಿಕಾರ್ಜುನವರ ಪುತ್ರರು ಆಗಿರ್ತಕ್ಕಂಥ ಸಮತ್ರವರು ನಾಮಪತ್ರ ಸಲ್ಲಿಸಿದ ಬಳಿಕ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಾದವು. ಸುಮಾರು 14 ಜನ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಮತ್ತು ಪಕ್ಷೇತರ ನಾಮಪತ್ರ ಸಲ್ಲಿಸಿದರು. ಅದರಲ್ಲಿ ಪ್ರಮುಖವಾಗಿ ಕಣದಲ್ಲಿದ್ದಂಥವರು SDPI ಅಭ್ಯರ್ಥಿ. ಜೊತೆಗೆ ಸಾದಿಕ್ ಪೈಲ್ವಾನ್ ಕೂಡ ನಾಮಪತ್ರವನ್ನು ಸಲ್ಲಿಸಿದರು. ಆದರೆ ಕೊನೆ ಗಳಿಗೆಯಲ್ಲಿ ಸಾದಿಕ್ ಪೈಲ್ವಾನ್ರನ್ನ ಮುಖ್ಯಮಂತ್ರಿಯವರ ಸೂಚನೆಯ ಮೇರೆಗೆ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಹಾಗೂ ಅನೇಕ ನಾಯಕರುಗಳು ಮನವೊಲಿಸಿ ಅವರನ್ನು ಕಣದಿಂದ ಹಿಂದೆ ಸರಿಯುವಂತೆ ಮಾಡಿದರು ಮತ್ತು ಬೆಂಬಲವಾಗಿ ನಿಲ್ಲಲಿಕ್ಕೂ ಕೂಡ ಕಾರಣಕರ್ತರು ಆದರು. ಆದರೆ ಸಾದಿಕ್ ಪೈಲ್ವಾನ್ರವರು ನನ್ನನ್ನು ನಾಮಿನೇಷನ್ ಮಾಡಿಸಿದ್ದೆ ಮತ್ತು ಚುನಾವಣಾ ಕಣಕ್ಕೆ ಇಳಿಯುವಂತೆ ಸೂಚಿಸಿದ್ದೆ ನಜೀರ್ ಅಹಮದ್ ಆ್ಯಂಡ್ ಟೀಮ್ ಜಮೀರ್ ಅಹಮದ್ ಅಂತೇಳಿ ಆರೋಪವನ್ನು ಮಾಡಿರ್ತಕ್ಕಂಥ ಸ್ವತಃ ಮುಖ್ಯಮಂತ್ರಿಗಳ ಬಳಿ, ಉಪಮುಖ್ಯಮಂತ್ರಿಗಳ ಬಳಿ ಮತ್ತು ಸುರ್ಜೇವಾಲಾ ಬಳಿ ಹೇಳಿರುವಂಥದ್ದು. ಇದೀಗ ಜಮೀರ್ ಮತ್ತು ನಜೀರ್ ಅಹಮದ್ ಹಾಗೂ ಅಬ್ದುಲ್ ಜಬ್ಬಾರ್ ವಿರುದ್ಧದ ಅತಿದೊಡ್ಡ ಅಸ್ತ್ರ ಅಂತಲೇ ಹೇಳಲಾಗ್ತದೆ. ಆದರೆ ಇದೀಗ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ನಡುವೆ ಇದೀಗ 2 ಬಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ತಮಗೆ ಗೊತ್ತಿರಲಿ, ರಿಜ್ವಾನ್ ಅರ್ಷದ್ರವರು ಹಾಲಿ ಶಿವಾಜಿನಗರದ ಶಾಸಕರು ಇರ್ಬೋದು. ಅವರು 2 ಬಾರಿ ಲೋಕಸಭೆಗೆ ನಿಂತಿದ್ದರು, ಸೋತಿದ್ರು. ಅಂಥ ಸಂದರ್ಭದಲ್ಲಿ ಅವರನ್ನು ಸ್ವತಃ ಜಮೀರ್ ಅಹಮದ್ರವರು ಅವತ್ತು ಅಹಮದ್ ಪಟೇಲ್ ಬದುಕಿರುವಂಥ ಸಂದರ್ಭದಲ್ಲಿ ತಮ್ಮದೇ ಆದ ಅಲ್ಪಸಂಖ್ಯಾತ ಮುಸ್ಲಿಂ ಲಾಬಿಯನ್ನು ಮಾಡುವ ಮುಖಾಂತರ ಅವತ್ತಿನ ರಾಹುಲ್ ಗಾಂಧಿಯವರು ಕೂಡ ಗೊತ್ತಿಲ್ಲದಂತೆ ಅವರನ್ನು ರಾತ್ರೋರಾತ್ರಿ MLCಗೆ ಹೆಸರನ್ನು ಅನೌನ್ಸ್ ಮಾಡಿದರು. ಆ ಸಂದರ್ಭದಲ್ಲಿ ಸ್ವತಃ ರಾಹುಲ್ ಗಾಂಧಿ ಕೂಡ ಅವ್ವಾರೆದ್ರು ಎಂಬ ಮಾತು ಕೂಡ ಕೇಳಿ ಬಂದಿತ್ತು. ಅಚ್ಚರಿಗೊಂಡಿದ್ರು. ನನಗೆ ಗೊತ್ತಿಲ್ಲದೆ ರಿಜ್ವಾನ್ ಅರ್ಷದ್ ಹೆಸರು ಹೇಗೆ ಬಂತು ಅಂತೇಳಿ ಚರ್ಚೆ ಕೂಡ ಅವತ್ತಿನ ದಿನಗಳಲ್ಲಿ ರಾಜಕೀಯ ಚರ್ಚೆ ಆರಂಭವಾಗಿತ್ತು. ಅದು ಎಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಅತಿ ದೊಡ್ಡ ಚರ್ಚೆ ಆಗಲಿಲ್ಲ ಮತ್ತು ಇದು ನಿಜವಾ ಅಥವಾ ಖಚಿತ ಅನ್ನೋದನ್ನು ಕೂಡ ಯಾರೂ ಕೂಡ ಸ್ಪಷ್ಟಪಡಿಸಲಿಲ್ಲ. ಈ ಎಲ್ಲದರ ನಡುವೆ MLC ಮಾಡಿದ ಸಂದರ್ಭದಲ್ಲಿ ರಿಜ್ವಾನ್ ಅರ್ಷದ್ ಮತ್ತು ಜಮೀರ್ ಅಹಮದ್ರವರು ಅಣ್ಣ ತಮ್ಮದರಂತೆ ಇದ್ದರು. ಆದರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ನಡುವೆಯೂ ಕೂಡ ಕೆಲವೊಂದು ಕಡೆ ಜಮೀರ್ ಅಹಮದ್ರವರು ರಾಜ್ಯದ ಅಲ್ಪಸಂಖ್ಯಾತರ ನಾಯಕ ಅಂತೇಳಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ಚುನಾವಣೆಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ರಾಜ್ಯದ ಅಲ್ಪಸಂಖ್ಯಾತರ ನಾಯಕ ಅಂತ ಹೇಳಿದರೆ ಅದು BZ ಜಮೀರ್ ಅಹಮದ್ ಅನ್ನೋ ರೀತಿಯಲ್ಲಿ ಬಿಂಬಿತ ಕೂಡ ಆಗಿತ್ತು. ಈ ನಡುವೆ ದಾವಣಗೆರೆಯ ಉಪಚುನಾವಣೆಯ ಕದನ ಮತ್ತು ಮತವಿಭಜನೆಯ ಕಾರಣಕ್ಕಾಗಿ ಇದೀಗ ಜಮೀರ್ ಅಹಮದ್ ಮೇಲೆ ಗಂಭೀರವಾದ ಪಕ್ಷ ವಿರೋಧಿ ಚಟುವಟಿಕೆಯ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಅದಕ್ಕೆ ಈ ಸಂಬಂಧಪಟ್ಟಾಗೆ ನೋಟಿಸನ್ನು ಜಾರಿ ಮಾಡಬೇಕು, ಸೋಕಸ್ ನೋಟಿಸನ್ನು ಜಾರಿ ಮಾಡಬೇಕು, ಕಾರಣವನ್ನು ಕೇಳಿದ್ದು ನೋಟಿಸ್ ಜಾರಿ ಮಾಡಿ ಅದಕ್ಕೆ ಸರಿಯಾದ ಸಮರ್ಪಕವಾದ ಉತ್ತರವನ್ನು ಕೊಡದೇ ಇದ್ದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕ್ರಮ ಕೈಗೊಳ್ಳುವುದು ಅದು ಕಾಂಗ್ರೆಸ್ ಮತ್ತು ರಾಷ್ಟ್ರೀಯ ಪಕ್ಷಗಳಲ್ಲಿ ಅದೊಂದು ಪಕ್ಷದ ಒಂದು ವಾಡಿಕೆ ಕೂಡ ಹೌದು. ಆದರೆ ಸದ್ಯಕ್ಕೆ ಯಾರಿಗೂ ಕೂಡ ಸೋಕಾಸ್ ನೋಟಿಸನ್ನು ಕೊಟ್ಟಿಲ್ಲ. ಹಾಗೆ ಈಗಾಗಲೇ ಅಬ್ದುಲ್ ಜಬ್ಬಾರ್ ಅವರ ಅಧ್ಯಕ್ಷ ಹುದ್ದೆಯ ತಲೆದಂಡ ಆಗಿರುವಂಥದ್ದು ನಜೀರ್ ಅಹಮದ್ ಕೂಡ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೂ ಕೂಡ ತಲೆದಂಡ ಆಗುವುದು ಖಚಿತ ಆಗಿರ್ತಕ್ಕಂಥದ್ದು. ಇದರ ನಡುವೆ ಜಮೀರ್ ಅಹಮದ್ರವ್ರ ವಿರುದ್ಧ ಸ್ವತಃ ಒಂದು ಕಾಲದ ಗೆಳೆಯ ಆಗಿದ್ದಂಥ ಒಂದು ಕಾಲದ ಕುಚುಕುಚು ಆಗಿದ್ದಂಥ ರಿಜ್ವಾನ್ ಅರ್ಷದ್ರವರು ಇದೀಗ ತೊಡೆ ತಟ್ಟಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತರ ಚಾಂಪಿಯನ್ ಎಂದು ಹೇಳಿಕೊಳ್ಳುವಂಥವ್ರು ಅನ್ನೋ ಮುಖಾಂತರ ಜಮೀರ್ ಅಹಮದ್ರವರೇ ಕೆಲವೊಂದು ಕಡೆ BJP ಗೆಲುವಿಗೆ ಮತ್ತು ನಮ್ಮ ವಿರೋಧಿಗಳಿಗೆ ಸಹಾಯ ಮಾಡಿದರು ಅನ್ನುವಂಥೇಳಿ ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಕಡೆ ಈ ಎಲ್ಲದರ ನಡುವೆ ಸಂಪುಟ ಪುನರ್ರಚನೆ ಕೂಗು ಕೇಳಿ ಬಂದಿರುವಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಕೋಟದಿಂದ ಎಲ್ಲೊಂದು ಕಡೆ ಸಚಿವರಾಗೂ ಕೂಡ ಒಂದಷ್ಟು ಸ್ಟ್ರಾಟಜಿ ನಡೀತಿರ್ತಕ್ಕಂಥದ್ದು. ಆ ಸ್ಟ್ರಾಟಜಿ ಭಾಗವಾಗಿ ದಾವಣಗೆರೆಯ ದಕ್ಷಿಣ ಉಪಚುನಾವಣೆಯ ಪಕ್ಷ ವಿರೋಧಿ ಚಟುವಟಿಕೆ ಇದೀಗ ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಮತ್ತು NARS ಅವರಿಗೆ ಅತಿ ದೊಡ್ಡ ಅಸ್ತ್ರ ಆಗಿದೆ ಅಂತ ಕೂಡ ಹೇಳ್ತಿರುವಂಥದ್ದು. ಈ ಅಸ್ತ್ರದ ಮುಖಾಂತರ ಜಮೀರ್ ಅಹಮದ್ರವರಿಗೆ ಅತಿ ದೊಡ್ಡ ಪ್ರತ್ಯಾಸ್ತ್ರವನ್ನು ಬಿಡುವ ಮುಖಾಂತರ ಅವರ ಸಚಿವ ಸ್ಥಾನವನ್ನು ತಪ್ಪಿಸುವ ಮುಖಾಂತರ ತಾವು 3ರಲ್ಲಿ ಯಾರಾದರೂ 2 ಕನಿಷ್ಠ ಸಚಿವ ಸ್ಥಾನವನ್ನು ಪಡೆಯುವಂಥದ್ದು. ಯಾಕಂತ ಹೇಳಿದ್ರೆ ಜಮೀರ್ ಅಹಮದ್ರವರಿಗೆ ಅವಕಾಶವನ್ನು ಕೊಟ್ಟಿದೆ, ನಮಗೂ ಅವಕಾಶ ಸಿಗಲಿ, ಆ ಮುಖಾಂತರ ರಾಜಕೀಯ ಆಟ ಆರಂಭ ಆಗಿರುವಂಥದ್ದು. ಅದು ತೆರೆಮೆರೆಯಲ್ಲ, ಬಹಿರಂಗವಾಗಿ ಕಾಣಿಸ್ತಿರ್ತಕ್ಕಂಥ ಆ ಮುಖಾಂತರ ಈ ಆಟಕ್ಕೆ ಎಲ್ಲೊಂದು ಕಡೆ ಅತಿ ದೊಡ್ಡ ನಾಯಕರುಗಳು ಕೂಡ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು. ಇದೇ ಸರಿಯಾದ ಸಮಯ ಅನ್ನೋ ಮುಖಾಂತರ ಜಮೀರ್ ಅಹಮದ್ರವರ ಮೇಲೆ ಬಂದಿರತಕ್ಕಂಥ ಪಕ್ಷ ವಿರೋಧಿ ಚಟುವಟಿಕೆಯನ್ನೇ ಇಟ್ಟುಕೊಂಡು ಅವರನ್ನು ಮಂತ್ರಿ ಸ್ಥಾನದಿಂದ ತೆಗಿಲಿಕ್ಕೆ ಒಂದಷ್ಟು ಸ್ಟ್ರಾಟಜಿ ಕೂಡ ಆಗಿದೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇದಕ್ಕೆ ವೇದಿಕೆಯಾಗಿ ನಿಂತಿರ್ತಕ್ಕಂಥವ್ರು ಅದು ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಆದರೆ ಇಲ್ಲಿ ಜಮೀರ್ ಅಹಮದ್ ಅಲ್ಲ, ಒಂದು ಕಲ್ಲಿನಲ್ಲಿ ಹಲವು ಹಕ್ಕಿಗಳನ್ನು 2 ಹಕ್ಕಿಗಳು ಹೊಡೆಯುವ ತಂತ್ರವೂ ಕೂಡ ಇದೆ ಅಂತ ಹೇಳಲಾಗ್ತದೆ. ಜಮೀರ್ ಅಹಮದ್ ಹೇಳಿ ಕೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತ್ಯಾಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅತ್ಯಾಪ್ತ ಶಿಷ್ಯ ಕೂಡ ಹೌದು. ಆ ಮುಖಾಂತರ ಜಮೀರ್ ಹಾಗೂ ನಜೀರ್ ಅವ್ರನ್ನ ಹೊಡೆದ್ರೆ ಅಲ್ಲಿ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೊಡೆದಂತೆ ಎಂಬ ಲೆಕ್ಕಾಚಾರ ಕೂಡ ಇದರಲ್ಲಿ, ರಾಜಕೀಯ ಲೆಕ್ಕಾಚಾರ ಇದರಲ್ಲಿ ಅಡಗಿದೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಪಕ್ಷ ವಿರೋಧಿ ಚಟುವಟಿಕೆಯ ವಿಚಾರ ಸಂಬಂಧಪಟ್ಟ ಹಾಗೆ ರಿಜ್ವಾನ್ ಅರ್ಷದ್ ಹಾಗೂ ಸಲೀಂ ಅಹಮದ್ರವರು
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕ್ವೀನ್ಸ್ ರಸ್ತೆಯಲ್ಲಿರ್ತಕ್ಕಂಥ ಕಚೇರಿಯಲ್ಲೇ ಪತ್ರಿಕಾಗೋಷ್ಠಿ ಮಾಡೋ ಮುಖಾಂತರ ದಾವಣಗೆರೆಯ ಉಪಚುನಾವಣೆ ನಾವು ಗೆಲ್ತೀವಿ, ಆದರೆ ನಮ್ಮ ವಿರೋಧಿ ಬಣಕ್ಕೆ ಸಹಾಯ ಮಾಡಿರ್ತಕ್ಕಂಥವರು ಪರೋಕ್ಷವಾಗಿ ಜಮೀರ್ ಅಹಮದ್, ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ರವರು. ಆ ಮುಖಾಂತರ ಎಲ್ಲ ಒಂದು ಕಡೆ ನಾವು ಸೈದ್ಧಾಂತಿಕವಾಗಿ ಭಾರತೀಯ ಜನತಾ ಪಕ್ಷವನ್ನು ವಿರೋಧಿಸ್ತೀವಿ, ಆದರೆ ನಾವು ಸೈದ್ಧಾಂತಿಕವಾಗಿ ನಾವು ಯಾವ ಪಕ್ಷವನ್ನು ವಿರೋಧಿಸ್ತೀವಿ ಆ ಪಕ್ಷಕ್ಕೆ ನೆರವಾಗುವ ರೀತಿಯಲ್ಲಿ SDPIಗೆ ಮತ್ತು ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ ಅಂತೇಳಿ ಗಂಭೀರವಾದ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಆದರೆ ಈ ಆರೋಪಕ್ಕೆ ಸಂಬಂಧಪಟ್ಟ ಇದುವರೆಗೂ ಕೂಡ ಜಮೀರ್ ಅಹಮದ್ ರವರು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ಎಲ್ಲೊಂದು ಕಡೆ ಉಪಚುನಾವಣೆ ಕದನದಲ್ಲಿ SS ಮಲ್ಲಿಕಾರ್ಜುನರವರು ಜಮೀರ್ ವಿರುದ್ಧ ಸೆಟೆದು ನಿಂತಿದ್ದರು. ಜಮೀರ್ ಅವರು ಬರೆದಿದ್ರೂ ನಡೀತೆ ಅನ್ನೋ ಮುಖಾಂತರ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಹೇಳಿಕೆ ಭಾಳಷ್ಟು ಸಂಚಲನ ಉಂಟು ಮಾಡಿತ್ತು, ಜಮೀರ್ ಅವ್ರನ್ನ ಕೆರಳಿಸಿತು. ಸ್ವತಃ ಜಮೀರ್ ಅಹಮದ್ ರವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿ ನಾನು ಹೋಗಿ ಪ್ರಚಾರ ಮಾಡಬೇಕಂತ ಇದ್ದೀನಿ, ಆದರೆ SS ಮಲ್ಲಿಕಾರ್ಜುನರವರು ನನ್ನ ವಿರುದ್ಧವೇ ಮಾತನಾಡಿದ್ದಾರೆ, ನಾನು ಬಂದರೂ ನಡೀತೆ ಬರೆದಿದ್ರು ನಡೀತೆ ಅಂದಿದ್ದಾರೆ, ಹಾಗಾಗಿ ನಾನ್ಯಾಕೆ ಬರಲಿ ಅಂತೇಳಿ ಮುಖ್ಯಮಂತ್ರಿಗೆ ಹೇಳಿದರು. ಆದರೂ ಕೂಡ ಮುಖ್ಯಮಂತ್ರಿಗಳು ಇಲ್ಲ ನೀನು ಹೋಗಬೇಕಾಗುತ್ತೆ, ಪ್ರಚಾರ ಮಾಡಬೇಕಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದರು. ಅದಾದ ಬಳಿಕ ಒಂದಷ್ಟು ಅಲ್ಪಸಂಖ್ಯಾತ ನಾಯಕರು ಸಮರ್ಥ ಎಲ್ಲೊಂದು ಕಡೆ ಅಲ್ಪಸಂಖ್ಯಾತರ ಮತದಾರ ಇರ್ತಕ್ಕಂಥ ಬೀದಿಯಲ್ಲಿ ಹೋದ ಸಂದರ್ಭದಲ್ಲಿ ಜಮೀರ್ ಅಹಮದ್ ರವ್ರನ್ನ ಕರೆಸಿ ಪ್ರಚಾರ ಮಾಡಿಸಿ ಅಂತೇಳಿ ಒಂದಷ್ಟು ಕೂಗು ಎಬ್ಬಿತ್ತು. ಅದೇ ಕಾರಣಕ್ಕಾಗಿ ಮತ್ತೆ SS ಮಲ್ಲಿಕಾರ್ಜುನರವರು ಕೂಡ ಜಮೀರ್ ಅಹಮದ್ ರವರು ಬರ್ತಾರೆ, ಅವರು ಬರಬೇಕು, ಅವರು ಪ್ರಚಾರ ಮಾಡ್ತಾರಂತ ಕೂಡ ಹೇಳಿದರು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಏಪ್ರಿಲ್ 5ನೇ ತಾರೀಕು ಜಮೀರ್ ಅಹಮದ್ ರವರು ದಾವಣಗೆರೆ ಪ್ರಚಾರಕ್ಕೆ ಹೋಗ್ತಾರೆ. ಆದರೆ ಅವರು ಪ್ರಚಾರವನ್ನು ಮಾಡಲ್ಲ, ಬದಲಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಮಲ್ಲಿಕಾರ್ಜುನರವ್ರನ್ನ ಅಪ್ಕೊಳ್ತಾರೆ. ಆ ಮುಖಾಂತರ ನಾವಿಬ್ಬರು ಅಣ್ಣ ತಮ್ಮಂದಿರು ಅಂತೇಳಿ ಪೋಸನ್ನು ಕೊಡ್ತಾರೆ. ಪ್ರಚಾರವನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದವರು ಕೂಡ ನಿರಾಶೆ ಆಯಿತು. ಜಮೀರ್ ಅಹಮದ್ ಸೀದಾ ಮತ್ತೆ ಕೇರಳಕ್ಕೆ ಹೋಗ್ತಾರೆ. ಸ್ವತಃ ಜಮೀರ್ ಅಹಮದ್ ಅವರು ಹೇಳಿದರು, ನನಗೆ KC ವೇಣುಗೋಪಾಲ್ ರವರು ಕೇರಳದ ಸುಮಾರು 32 ಅಲ್ಪಸಂಖ್ಯಾತರೇ ಹೆಚ್ಚಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. KC ವೇಣುಗೋಪಾಲ್ ಅವರು ಇಲ್ಲೇ ಪ್ರಚಾರ ಮಾಡಿ ಅಂತ ಹೇಳಿದ್ದಾರೆ, ನೀವು ಹೋಗಿ ಅಂದರೆ ನಾನು ಹೋಗ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಆ ಮುಖಾಂತರ ಜಮೀರ್ ಅಹಮದ್ ರವರು ದಾವಣಗೆರೆ ಉಪಚುನಾವಣೆಯ ಸಂದರ್ಭದಲ್ಲೇ ಅಂದರೆ ಏಪ್ರಿಲ್ 5ನೇ ತಾರೀಕು ಹೊರತುಪಡಿಸಿದರೆ ಉಳಿದಂಥ ಎಲ್ಲ ದಿನಗಳು ಕೂಡ ಕೇರಳದ ಅನೇಕ ಕ್ಷೇತ್ರಗಳಲ್ಲಿ ಪ್ರಚಾರ ಕಾರ್ಯದಲ್ಲಿ ಕೈಗೊಂಡಿದ್ದರು. ಹಾಗಂತ ಅದು KC ವೇಣುಗೋಪಾಲ್ ರವರು ಸೂಚನೆ ಮೇರೆಗೆ ಪ್ರಚಾರ ಕಾರ್ಯದಲ್ಲಿ ಕೂಡ ಕೈಗೊಂಡಿದ್ದರು. ಹಾಗಾಗಿ ಜಮೀರ್ ಅಹಮದ್ ರವರು ಪ್ರಚಾರಕ್ಕೆ ಬರಲಿಲ್ಲ. ಮತ್ತು SDPIಗೆ ಎಲ್ಲೊಂದು ಕಡೆ ಜಮೀರ್ ಅಹಮದ್ ರವರು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟಿದ್ದರು ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥ, ಅದಕ್ಕೆ ಸಾಕ್ಷಿ ಇದೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥ. ಆದರೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು ಎಲ್ಲೊಂದು ಕಡೆ ಸಮರ್ಥ ವಿರುದ್ಧ ಸ್ವತಃ ಜಮೀರ್ ಅಹಮದ್ ರವರೇ ತೊಡೆ ತಟ್ಟಿದ್ರು. ಆ ತೊಡೆ ತಟ್ಟಿದ ಭಾಗವಾಗಿ SDPI ಅಭ್ಯರ್ಥಿಗೆ ಕೋಟಿ ಹಣವನ್ನು ಕೊಟ್ಟರು ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥ. ಹಾಗಾಗಿ ಇದೇ ಸರಿಯಾದ ಸಮಯ ಅಂತೇಳಿ ಜಮೀರ್ ವಿರೋಧಿ ಬಣದ ಜೊತೆಗೂ ಕೂಡ ಅಲ್ಪಸಂಖ್ಯಾತರ ಒಂದು ಬಣ ಜಮೀರ್ ಅವ್ರನ್ನ ಅಲ್ಪಸಂಖ್ಯಾತರ ಚಾಂಪಿಯನ್ ಎಂಬ ಗರಿಮೆಯಿಂದ ಕೆಳಗಿಳಿಸಬೇಕು, ಆ ಮುಖಾಂತರ ಮುಸ್ಲಿಂ ನಾಯಕತ್ವವನ್ನು ತಾವು ಪಡಿಬೇಕು, ಆ ಮುಖಾಂತರ ಈ ಆರೋಪದ ಮುಖಾಂತರ ಜಮೀರ್ ಅಹಮದ್ ರವರನ್ನ ಮಂತ್ರಿ ಸ್ಥಾನದಿಂದ ತಪ್ಪಿಸಿ ತಾವು ಮಂತ್ರಿ ಆಗಬೇಕೆಂಬ ಒಂದಷ್ಟು ಸ್ಟ್ರಾಟಜಿ ಕೂಡ ನಡೆದಿರ್ತಕ್ಕಂಥದ್ದು. ಆದರೆ ಇದೀಗ ಜಮೀರ್ ಅಹಮದ್ ಮೇಲೆ ಗುರುತರವಾದ ಗಂಭೀರವಾದ ಆರೋಪ ಕೇಳಿಬಂದಿದೆ. ಈ ಆರೋಪದ ನಡುವೆ ಕೂಡ ಜಮೀರ್ ಅಹಮದ್ ಕೂಡ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡ್ತಿರ್ತಕ್ಕಂಥದ್ದು. ಆ ಸ್ಟ್ರಾಟಜಿ ಯಾವ ಥರ ಅಂತ ಹೇಳಿದರೆ, ಅಲ್ಪಸಂಖ್ಯಾತರು ಕರ್ನಾಟಕ ಕಾಂಗ್ರೆಸ್ಸನ್ನು ಕೈ ಹಿಡಿದಿದ್ದಾರೆ ಮತ್ತು ಪ್ರತಿ ಚುನಾವಣೆಯಲ್ಲಿ ಕೈ ಹಿಡಿದ್ದಾರೆ. ಹಾಗಾಗಿ ಅಲ್ಪಸಂಖ್ಯಾತರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ಸಾಮಾಜಿಕ ಜಾಲತಾಣದ ಮುಖಾಂತರ ಜಮೀರ್ ಪರವಾಗಿ ಬ್ಯಾಟಿಂಗನ್ನು ಮಾಡಿಸೋ ಮುಖಾಂತರ ಎಲ್ಲ ಒಂದು ಕಡೆ ನಮಗೂ ಕೂಡ ಅನ್ಯಾಯ ಆಗಿದೆ, ನಮ್ಮನ್ನು DCM ಮಾಡಿ ಅಂತೇಳಿ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಿರ್ತಕ್ಕಂಥದ್ದು. ಈ ಅಲ್ಪಸಂಖ್ಯಾತರ ಆಟದಲ್ಲಿ ಅಲ್ಪಸಂಖ್ಯಾತರ ಭಿನ್ನ ಮತದ ಸ್ಫೋಟದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲ. ಒಂದು ಕಡೆ ಜಮೀರ್ ಅಹಮದ್ ಹೇಳಿದರೆ, ನಾನು KC ವೇಣುಗೋಪಾಲ್ ಅವರ ಸೂಚನೆ ಮೇರೆಗೆ ನಾನು ಕೇರಳದ 32 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡಿದ್ದೀನಿ ಅನ್ನೋ ಮುಖಾಂತರ, ಅಲ್ಲದೆ ನಾನು SS ಮಲ್ಲಿಕಾರ್ಜುನರವರನ್ನೇ ಭೇಟಿಯಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀನಿ ಅಂತೇಳಿ ಈಗಾಗಲೇ ಕ್ಲೈಮನ್ನು ಮಾಡ್ಕೊಳ್ತಿದ್ದಾರೆ. ಇದರ ನಡುವೆ ಇದೀಗ ಇಬ್ಬರ ತಲೆದಂಡ ಆಗಿದೆ. ಜಮೀರ್ ಅವರ ತಲೆದಂಡ ಯಾವಾಗ ಎಂಬ ಕುತೂಹಲ ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿರ್ತಕ್ಕಂಥದ್ದು. ಇದರ ನಡುವೆ ಇಲ್ಲೂ ಕೂಡ 2 ಬಣ ಆಗಿರ್ತಕ್ಕಂಥದ್ದು, ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್, NA ಹ್ಯಾರಿಸ್ ಒಂದು ಬಣ ಆಗಿರ್ತಕ್ಕಂಥದ್ದು. ಇದೀಗ ಜಮೀರ್ ಅಹಮದ್ ರವರ ಮತ್ತು ನಜೀರ್ ಅಹಮದ್, ಅಬ್ದುಲ್ ಜಬ್ಬಾರ್ ಇನ್ನೊಂದು ಬಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಪಸಂಖ್ಯಾತರ ನಡುವಿನ ಕಾಂಗ್ರೆಸ್ ಒಳಗಿನ ಈ ಮನೆಯೊಳಗಿನ ಜಗಳ ಬಹುಶಃ ಇದು 3ನೇವರಿಗೆ ಲಾಭ ಆಗುತ್ತಾ, ಅಥವಾ ಜಮೀರ್ ಅಹಮದ್ ರವರ ಮಂತ್ರಿ ಸ್ಥಾನದಿಂದ ತೆಗಿಲಿಕ್ಕೆ ಇದು ಸಾಧ್ಯ ಆಗುತ್ತಾ? ಒಂದು ವೇಳೆ ಜಮೀರ್ ಅಹಮದ್ ರವರ ಮಂತ್ರಿ ಸ್ಥಾನದಿಂದ ತೆಗೆದರೆ ಮುಂದೇನಾಗ್ಬೋದು? ರಿಜ್ವಾನ್ ಅರ್ಷದ್ಗೆ ಸಿಗುತ್ತಾ, ಸಲೀಂ ಅಹಮದ್ ಸಿಗುತ್ತಾ ಅನ್ನೋದಕ್ಕೂ, ಅಥವಾ NA ಹ್ಯಾರಿಸ್ಗೆ ಸಿಗುತ್ತಾ? ಇದರ ಹಿಂದೆ ಯಾರೆಲ್ಲ ನಾಯಕರುಗಳು ಆಟವನ್ನು ಆಡ್ತಿದ್ದಾರೆ? ಒಂದೇ ಕಲ್ಲಿನಲ್ಲಿ ಎಷ್ಟು ಹಕ್ಕಿಯನ್ನು ಹೊಡಿಲಿಕ್ಕೆ ಸ್ಟ್ರಾಟಜಿ ನಡೀತಿದೆ. ಒಟ್ಟಾರೆ ದಾವಣಗೆರೆ ಉಪಚುನಾವಣೆಯಲ್ಲಿ ಸಮರ್ಥ ಸೋತರೆ
ಅದು ಜಮೀರ್ಗೆ ಒಂದು ರೀತಿ ಪ್ಲಸ್ ಮತ್ತು ಮೈನಸ್ ಕೂಡ ಆಗಿರ್ತಕ್ಕಂಥದ್ದು. ಜಮೀರ್ ಅಹಮದ್ರವ್ರನ್ನ ಕಡೆಗಣನೆ ಮಾಡಿದ್ದಕ್ಕೆ, ಅಲ್ಪಸಂಖ್ಯಾತರನ್ನು ಕಡೆಗಣನೆ ಮಾಡಿದ್ದಕ್ಕೆ, ಅಲ್ಪಸಂಖ್ಯಾತರ ಕಾರಣಕ್ಕಾಗಿ ಅಲ್ಪಸಂಖ್ಯಾತ ಮತ ಹಾಕದ ಕಾರಣಕ್ಕೆ ಸಮರ್ಥ ಸೋತರು ಅಂತೇಳಿ. ಒಂದೇಳಿ ಸಮರ್ಥ ಗೆದ್ದರೆ ಜಮೀರ್ ಇಲ್ಲದೆ ಮತ್ತು ಜಮೀರ್ ಮತ್ತು ಅಬ್ದುಲ್ ಜಬ್ಬಾರ್ ಹಾಗೂ ನಜೀರ್ ಅಹಮದ್ರವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿ ಮತವಿಭಜನೆ ಮಾಡಿದರೂ ಕೂಡ ಗೆಲ್ಲುವ ಸಾಮರ್ಥ್ಯ ನಮಗಿದೆ ಎಂಬ ಸಂದೇಶ ಕೂಡ ರವಾನೆ ಆಗುವಂಥದ್ದು. ಹಾಗಾಗಿ ದಾವಣಗೆರೆ ಉಪಚುನಾವಣೆ ಸದ್ಯ ಅದು ಫಲಿತಾಂಶ ಬರೋವರೆಗೂ ಅತ್ಯಂತ ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿರ್ತಕ್ಕಂಥ ಸಮರ್ಥ ಸೋಲ್ತಾರ ಗೆಲ್ತಾರ, ಸಮರ್ಥ ಸೋತ್ರೆ ಯಾರು ಕಾರಣ, ಸಮರ್ಥ ಗೆದ್ದರೆ ಯಾರು ಕಾರಣ ಎಂಬ ಚರ್ಚೆ ಕೂಡ ಆರಂಭವಾಗಿರುವಂಥದ್ದು. ಇದರ ನಡುವೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರ ನಡುವೆ ಅತಿ ದೊಡ್ಡ ಭಿನ್ನಮತ ಸ್ಫೋಟ ಆಗಿರ್ತಕ್ಕಂಥದ್ದು. ಈ ಸ್ಫೋಟ ಆಗಿರ್ತಕ್ಕಂಥ ಭಿನ್ನಮತ ಯಾರಿಗೆ ಲಾಭ, ಯಾರಿಗೆ ಇದರಿಂದ ನಷ್ಟ ಅನ್ನೋದು ಕೂಡ ಸತ್ಯದ ಕುತೂಹಲ. ಸದ್ಯ ಇದೀಗ ಜಮೀರ್ ಅಹಮದ್ ಮತ್ತು ನಜೀರ್ ಅಹಮದ್ ಹಾಗೂ ಅಬ್ದುಲ್ ಜಬ್ಬಾರ್ ಅವರ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆ ಕೇಳಿ ಬಂದಿರತಕ್ಕಂಥದ್ದು ಸ್ವತಃ ಮುಖ್ಯಮಂತ್ರಿಗಳನ್ನೇ ತಲ್ಲಣ ಉಂಟು ಮಾಡಿಸಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತ್ಯಾಪ್ತ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು, ಅವರ ಶಿಷ್ಯ ಕೂಡ ಹೌದು. ಹಾಗಾಗಿ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಅವರ ಹೆಜ್ಜೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.